ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ತಡ ಮಾಡೋದು ಬೇಡ. ತಮ್ಮನಲ್ಲಿ ನೋಡಿದ ತಕ್ಷಣ ಏನದು ಸೀಕ್ರೆಟ್ಸ್, ಮಾರ್ವಾಡಿಗಳ ಮನೆಯಲ್ಲಿ ಅಂತಂದ್ರೆ ಏನು ಇಟ್ಕೋತಾರೆ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ ಕಂಪ್ಲೀಟ್ ಆಗಿ. ಅದಕ್ಕೂ ಮುಂಚೆ ಮಾತಾಡೋಣ, ಮಾರ್ವಾಡಿಗಳು ಏನಕ್ಕೆ ಅಷ್ಟೊಂದು ರಿಚ್ ಇರ್ತಾರೆ ಅಂತ ನಿಮಗೆ ಗೊತ್ತಾ? ಆ್ಯಂಡ್ ಅವರು ಅರ್ನಿಂಗ್ಸ್ನ ಯಾವ ರೀತಿ ಮಾಡ್ತಾರೆ, ಸೇವಿಂಗ್ಸ್ನ ಯಾವ ರೀತಿ ಮಾಡ್ತಾರೆ, ಇದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಮಾರ್ವಾಡೀಸ್ ಅಂತ ವಿಷಯಕ್ಕೆ ಬಂದ್ವಿ ಅಂತಂದರೆ ನಮಗೆ ನಮಗೆ ಮೈಂಡಿಗೆ ಬರೋದು ಸ್ಟೇಟಸ್. ಅಂದರೆ ಅವರು ಗೋಲ್ಡ್ ಶಾಪ್ಸ್ಗಳನ್ನ ಇಟ್ಟಿರ್ತಾರೆ, ಇಲ್ಲ ಗ್ರಾಸರಿ ಶಾಪ್ಸ್ಗಳನ್ನ, ಇಲ್ಲ ಅವರು ನಾವು ಸಿಟಿಲಾಗಲಿ ಎಲ್ಲೇ ಆಗಲಿ ನೋಡಿ ಮಾರ್ವಾಡಿಸ್ಗಳು ಏನಾದರೂ ಒಂದು ಪ್ರಮುಖ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಪ್ರಮುಖ ಕೆಲಸ ಅಂತಂದರೆ ದೊಡ್ಡ ಬಿಸ್ನೆಸ್ಗಳನ್ನೇ ಅವರು ಮಾಡ್ತಾ ಇರ್ತಾರೆ. ಅದರಲ್ಲಿ ಯಾವತ್ತೂ ಅವರು ಲಾಸ್ ಆಗೋದಿಲ್ಲ, ಸರಿನಾ? ಅದರಲ್ಲಿ ಬಂದಿರುವಂಥ ಅರ್ನಿಂಗ್ಸ್ನ ಅವರು ಸೇವ್ ಮಾಡಿ ರಿಚ್ ಆಗೇನೆ ಇರ್ತಾರೆ ಅಂತ ಹೇಳ್ಬೋದು. ನೀವು ಮಾರ್ವಾಡೀಸ್ಗಳಲ್ಲಿ ಹುಡುಕೊಡ್ತೀನಿ ಅಂತ ಅಂದರೆ ಒಂದು 10-15% ಅಷ್ಟು ಪುವರ್ ಪೀಪಲ್ ಇರ್ಬೋದು. ಅಂತಂದರೆ ಮಾರ್ವಾಡಿಗಳು ಎಷ್ಟು ರಿಚ್ ಇರ್ತಾರೋ ಅವ್ರಿಗಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಇರ್ತಾರೆ ಹೊರತು ತುಂಬಾ ಬಡವರು ಅಂತ ಅವ್ರು ಇರೋದಿಲ್ಲ. ಮಾರ್ವಾಡೀಸಲ್ಲಿ ಹುಡುಕ್ತೀವಿ ಅಂತಂದ್ರೂ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಇನ್ನು ಮಾರ್ವಾಡೀಸ್ ಅವರು ಏನು ಮಾಡ್ತಾರೆ ಅಂತಂದರೆ, ಅವರು ಒಗ್ಗಟ್ಟಿನಲ್ಲಿ ಜಯವಿದೆ ಅನ್ನೋ ರೀತಿ ಒಗ್ಗಟ್ಟಿನಲ್ಲಿ ಕೆಲಸ ಮಾಡಬೇಕು. ನಾವು ನಮ್ಮ ಕಮ್ಯುನಿಟಿನ ಬೆಳೆಸಬೇಕು, ಅದರಲ್ಲಿ ಯಾರು ಪುವರ್ ಇರಬಾರ್ದು, ನಮ್ಮ ಥರನೇ ಎಲ್ಲರೂ ಸೆಟಲ್ಡ್ ಆಗಿರಬೇಕು ಅನ್ನೋದನ್ನ ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಕಮ್ಮಿ. ಒಗ್ಗಟ್ಟಲ್ಲಿ ಏನಿದೆ, ನಾವು ಚೆನ್ನಾಗಿದ್ರೆ ಸಾಕು, ನನ್ನ ಗಂಡ ನನ್ನ ಮಕ್ಕಳು ನಾವು ಚೆನ್ನಾಗಿದ್ರೆ ಸಾಕು ಅನ್ನೋದು ನಮ್ಮ ಒಂದು ಮೈಂಡ್ಸೆಟ್. ಬಟ್ ಅವ್ರು ಹಂಗಲ್ಲ, ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸೇರಿ ಏನಾದರೂ ಒಂದು ಬಿಸ್ನೆಸ್ನ ಮಾಡಬೇಕು ಅನ್ನೋದಲ್ಲದೆ ನಮ್ಮ ಕಮ್ಯುನಿಟಿಯಲ್ಲಿ ಇರೋರು ಕೂಡ ರಿಚ್ ಆಗಬೇಕು ಅನ್ನೋದನ್ನ ಆಸೆ ಪಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕಮ್ಯುನಿಟಿ ಇರುತ್ತೆ, ಆ ಕಮ್ಯುನಿಟಿಯಲ್ಲಿ ಯಾರು ತುಂಬಾ ಕಮ್ಮಿ ಅರ್ನಿಂಗ್ಸ್ನ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾರು ತುಂಬಾ ಲಾಸಲ್ಲಿ ನಡೀತಾ ಇರ್ತಾರಲ್ವ, ಅವರಿಗೆ ಯಾರು ಹೈಯೆಸ್ಟು ಅರ್ನಿಂಗ್ಸ್ನ ಮಾಡ್ತಾ ಇರ್ತಾರೆ ಅವರು ಮಂತ್ಲಿ ಇಷ್ಟು ಪರ್ಸೆಂಟೇಜ್ ಅನ್ನೋದನ್ನ ಅವ್ರಿಗೆ ಕೊಡ್ತಾ ಹೋಗ್ತಾರೆ. ಅವ್ರಿಗೆ ಒನ್ ಟೈಮ್ ಊಟಕ್ಕಾಗಲಿ ಬಟ್ಟೆಗಾಗಲಿ ಅಲ್ಲ, ನೀವು ಕೂಡ ನಮ್ಮ ಪ್ಲೇಸ್ಗೆ ಬರಬೇಕು, ನಮ್ಮ ಲೆವೆಲ್ಗೆ ಬರಬೇಕು, ಅಷ್ಟು ಇಂಪ್ರೂವ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಕೊಡ್ತಾ ಹೋಗ್ತಾರೆ ಪರ್ಸೆಂಟೇಜ್ನ. ಬಟ್ ಅವರಿಗೂ ನಮಗೂ ಇರೋ ಒಂದಷ್ಟು ಕಂಪೇರ್ ಮಾಡಿಕೊಂಡ್ರೆ ಅದೆಲ್ಲ ಇರೋದಿಲ್ಲ. ನಾವು ಬದುಕಬೇಕು, ನಾವು ಬೆಳಿಬೇಕು ಅನ್ನೋದನ್ನೇ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಇದು ಮೇಯ್ನು ಒಂದು, ಏನು ಮಾಡೋಂಗಿಲ್ಲ, ಅದು ಬರಬೇಕು ಆಮೇಲೆ ನಾವು ಬೆಳಿಬೇಕು, ಬೇರೆಯವ್ರನ್ನೂ ಬೆಳೆಸಬೇಕು ಅನ್ನೋದು. ಸೊ ಇದು ಒಂದು ಮೇಯ್ನ್ ಥಿಂಗ್ ಅವ್ರಿಗೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಅವರು ಮಾಡುವಂತಹ ಪೂಜೆ ಪುನಸ್ಕಾರಗಳು ಎಷ್ಟು ಅಚ್ಚುಕಟ್ಟಾಗಿರುತ್ತೆ ಅಂತ ಹೇಳ್ತೀರಾ ಅಂದರೆ, ಆ ರೀತಿ ಪೂಜೆ ಪುನಸ್ಕಾರಗಳನ್ನ ಯಾರು ಮಾಡೋದಕ್ಕಾಗಲ್ವಂತೆ. ಅಷ್ಟು ನೀಟ್, ಅಷ್ಟು ಅಚ್ಚುಕಟ್ಟಾಗಿ ಅವರು ಮಾಡ್ತಾರೆ. ಅವರು ಎಲ್ಲೇ ಆಗಲಿ, ಅವರ ಶಾಪ್ಸ್ಗಳಾಗಿರಲಿ ಮನೆಗಳಲ್ಲಾಗಿರಲಿ ಫುಲ್ಲು ತುಂಬಾ ಶ್ರದ್ಧೆ ಭಕ್ತಿಯಿಂದ ಪ್ರೊಸೀಜರ್ನ ಕಂಡಿಡ್ಕೊಂಡು ಅವರು ಪೂಜೆ ಪುನಸ್ಕಾರನ ಮಾಡ್ತಾರಂತೆ. ಅದರಲ್ಲೂ ಸೀಕ್ರೆಟ್ ವಸ್ತುಗಳನ್ನು ಏನು ಇಡ್ತಾರೆ ಅಂತ ನಾನು ಇವಾಗ ಹೇಳೋದಾದರೆ, ಮೊದಲು ಕುದುರೆ ಲಾಳ ಏನು ಬರುತ್ತೆ ಅಲ್ವಾ, ಅದನ್ನು ಅವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಅವ್ರದ್ದು ಬಟ್ಟೆ ಶಾಪ್ಸ್ ಆಗಿರ್ಬೋದು, ಗ್ರಾಸರಿ ಶಾಪ್ಸ್ ಆಗಿರ್ಬೋದು, ಗೋಲ್ಡ್ ಶಾಪ್ಸ್ ಆಗಿರ್ಬೋದು, ಅಲ್ಲೆಲ್ಲ ಕುದುರೆಯ ಲಾಳನ ಇಟ್ಟಿರ್ತಾರೆ. ಅಂದರೆ ಒಳಗಡೆ, ಇನ್ನು ಮನೇಲೂ ಹಾಕಿರ್ತಾರೆ ಅವರು ಒಳಗಡೆ. ನಾವೆಲ್ಲ ಹಾಕೋದಿಲ್ಲ, ಅಂದರೆ ಹಾಕೋರು ಹಾಕಿರ್ತಾರೆ, ಇಲ್ಲಾಂದರೆ ಯಾರೂ ಹಾಕೋದಿಲ್ಲ. ಕುದುರೆ ಲಾಳ ಲಕ್ಷ್ಮೀ ಸ್ವರೂಪ, ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಕುದುರೆ ಲಾಳವನ್ನು ನೀವೇನು ಕೆಲಸ ಮಾಡ್ತಿದ್ದೀರಾ ಅಲ್ಲಿ, ಇಲ್ಲ ಅಂತಂದರೆ ನಿಮ್ಮ ಮನೆಗಳಲ್ಲಿ ಕುದುರೆ ಲಾಳನ ಮೇನ್ ಡೋರ್ಗೆನೆ ಹಾಕಬೇಕು, ಇನ್ನೆಲ್ಲೂ ಹಾಕೋದಿಲ್ಲ ಕುದುರೆ ಲಾಳನ ನೀವು ಹುಡುಕಿ ಇದು ಒರಿಜಿನಲ್ ಕುದುರೆ ಲಾಳನ ಅಂತ ಕೇಳಿ ಪತ್ತೆ ಹಚ್ಚಿ ನೀವು ಒರಿಜಿನಲ್ನ ತಗೊಂಡು ಬಂದು ಹಾಕೋಬೇಕಾಗುತ್ತೆ. ಅಲ್ಲಿಗೆ ಪ್ರತಿನಿತ್ಯ ಶ್ರೇಷ್ಠವಾದ ಪೂಜೆನ ಮಾಡ್ತಾ ಬಂದಿದ್ದೆ ಆದರೆ ಲಕ್ಷ್ಮಿ ಕಾಲನ್ನ ಮುರ್ಕೊಂಡು ನಿಮ್ಮ ಮನೇಲೇ ವಾಸ ಮಾಡ್ತಾರಂತೆ. ಸೊ ಲಕ್ಷ್ಮಿ ಚಂಚಲ ಆಗಿರೋದ್ರಿಂದ ಇವತ್ತು ಈ ಮನೆ ಆದರೆ ಮುಂದಿನ ಮನೆಗೆ ಹೋಗ್ಬೋದು ನಾಳೆ. ಅದು ಒಂಥರ ಏನೋ ಲಕ್ಷ್ಮಿ ಚಂಚಲ ಅಂತ ಅದಕ್ಕೇನೆ ಹೇಳೋದು. ಬಟ್ ಈ ಥರ ಕುದುರೆ ಲಾಳನ ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಮೇನ್ ಡೋರ್ ಹತ್ರ ಒಳಗಡೆ ಹಾಕಿ ನೀವು ಪ್ರತಿನಿತ್ಯ ಶ್ರೇಷ್ಠವಾದ ಪೂಜೆನ ಮಾಡ್ಕೊಂಡು ಬಂದಿದ್ದೆ ಆದರೆ, ಪೂಜೆ ಅಂತಂದರೆ ನಾರ್ಮಲ್ ಪೂಜೆ ಅಲ್ಲ, ಅದಕ್ಕೂ ನೀತಿ ನಿಯಮ ಪದ್ಧತಿ ಅಂತ ಒಂದಷ್ಟು ಇರುತ್ತೆ. ಸೊ ಅದನ್ನು ಮಾಡ್ಕೊಂಡು ಬಂದಿದ್ದೆ ಆದರೆ ಲಕ್ಷ್ಮಿ ಕಾಲು ಮುರ್ಕೊಂಡು ನಿಮ್ಮ ಮನೇಲಿ ಕೂರೋದು ಖಚಿತ ಅಂತ ಹೇಳ್ಬೋದು. ಇದು ಒಂದು ಮೇನ್ ಥಿಂಗ್. ಅವ್ರ ಮನೇಲಿ ಆಗಿರಲಿ ಶಾಪಲ್ಲಾಗಿರಲಿ ಕುದುರೆ ಲಾಳ ಕಡ್ಡಾಯವಾಗಿ ಇಟ್ಟಿರ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ ಗುಲಗಂಜಿನ ಅವರು ಒಂದು ರೆಡ್ ಕಲರ್ ಬಟ್ಟೆಯಲ್ಲಿ ಕಟ್ಟಿರ್ತಾರೆ. ಎಷ್ಟು ಗುಲಗಂಜಿನ ಕಟ್ಟಿರ್ತಾರೆ? 21 ಗುಲಗಂಜಿನಾದರೂ ಇಟ್ಟಿರ್ತಾರೆ ಅವರು. 21ಕ್ಕಿಂತ ಎಷ್ಟಾದರೂ ಹಾಕೊಳ್ಳಿ ನೀವು,
21 ಗುಲಗಂಜಿ ಇರಲೇಬೇಕು. ನಮ್ಗೆ ಆಗೋದಿಲ್ಲ, 21ಕ್ಕಿಂತ ಜಾಸ್ತಿ ಆಗೋದಿಲ್ಲ ಅಂತಂದರೆ 21 ಗುಲಗಂಜಿನಾದರೂ ನೀವು ಹಾಕ್ಲೇಬೇಕು. ಆ ಬಟ್ಟೆನ ನೀಟಾಗಿ ಹೊಸ ಬಟ್ಟೆ, ಕೆಂಪು ಬಟ್ಟೆ, ಅದು ಬ್ಲೌಸ್ ಪೀಸ್ ಆದರೂ ಪರವಾಗಿಲ್ಲ, ಇಲ್ಲ ಕೆಂಪಗಿರುವಂಥ ಹೊಸ ವಸ್ತ್ರನ ನೀವು ತೊಗೊಂಡು ಬಂದು ಅದನ್ನು ಬೆಳಗಿನ ಜಾವ ನೀವು ಪೂಜೆ ಮಾಡೋಕ್ಕೂ ಮುಂಚೆ ಅದು ರೆಡಿ ಇರಬೇಕು. ಆ ಬಟ್ಟೆಗೆ ಅರಿಶಿಣ, ಕುಂಕುಮ, ಕರ್ಪೂರ ಇದನ್ನೆಲ್ಲ ಮೊದಲು ಇಟ್ಟು ಬಟ್ಟೆ ಮೇಲೆ ಮಧ್ಯದಲ್ಲಿ ಇಟ್ಟು ಅಲ್ಲಿಗೆ 21 ಗುಲಗಂಜಿನ ಇಟ್ಟು ಗಂಟನ್ನು ಕಟ್ಬೇಕು. ನೀವು ಗಂಟು ಮೂಟೆ ಎಲ್ಲ ಗಂಟಾಕ್ತೀವಲ್ಲ, ಹಳೆ ಬಟ್ಟೆ ಎಲ್ಲ ಹಾಕಿ ಗಂಟಾಕಿ ಇಡ್ತಾ ಇದ್ವಲ್ಲ, ಅವಾಗ ಅದೇ ರೀತಿ ಗಂಟನ್ನು ಮಾಡಿ ಪುಟ್ಟು ಗಂಟಾಗುತ್ತೆ. ಅದು ಆ ಗಂಟನ್ನು ಲಕ್ಷ್ಮಿಗೆ ಕಾಣುವ ರೀತಿ ಇಡಬೇಕು, ಮನುಷ್ಯರಿಗೆ ಕಾಣೋ ರೀತಿ ಇಡಬಾರ್ದಂತೆ. ಅದು ಒಂದು, ಅದನ್ನು ನೆನ್ಪಿಟ್ಕೊಳ್ಳಿ. ಜನರು ನೋಡಿದ್ರೆ ಅದರಿಂದ ಅಪಾಯ ಜಾಸ್ತಿ ಅಂತೆ, ದೃಷ್ಟಿ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಮನೆಗೆ. ಸೊ ಅದು ಲಕ್ಷ್ಮಿಗೆ ಕಾಣಬೇಕು ಅಂತಂದರೆ ದೇವರಿಗೆ ಕಾಣುತ್ತೆ. ನೀವು ದೇವ್ರ ಮನೆಯಲ್ಲಿ ಎಲ್ಲೇ ಇಟ್ಟಿರೋದು ದೇವರಿಗೆ ಕಾಣುತ್ತೆ. ಇಲ್ಲಪ್ಪ ನಾವು ದೇವ್ರ ಮುಂದೆ ಇಟ್ಟಿರಬೇಕು ಬಟ್ ಮನುಷ್ಯರಿಗೆ ಕಾಣಬಾರ್ದು ಅಂತಂದರೆ ಏನು ಮಾಡಿ ಅಂತಂದರೆ, ನೀವು ಒಂದು ಕಂಟೈನರ್ಸ್ ಬರುತ್ತಲ್ಲ, ಅದು ಟ್ರಾನ್ಸ್ಪರೆಂಟ್ ಇರಬಾರ್ದು, ಒಳಗಡೆ ಏನಿಟ್ಟಿದ್ದೀವಿ ಅಂತ ಹೊರಗಡೆ ಕಾಣಬಾರ್ದು. ಆ ಥರ ಕಂಟೈನರ್ಸ್ನ ತಗೊಂಡು ಇವಾಗ ನಾವು ಕೆಂಪು ಬಟ್ಟೆಯಲ್ಲಿ ಗುಲಗಂಜುನ ಏನು ಹಾಕಿಟ್ಟಿದ್ದೀವಲ್ವ, ಅದನ್ನು ಅದರ ಒಳಗಡೆ ಇಟ್ಟು ಮುಚ್ಚಿ ಲಕ್ಷ್ಮಿ ಮುಂದೆನೇ ಇಟ್ಟು ಪೂಜೆ ಮಾಡಬೇಕು. ಲಕ್ಷ್ಮಿ ಮುಂದೆ ಇಟ್ಟು ನೀವು ಪ್ರತಿನಿತ್ಯ ಬೆಳಗಿನ ಜಾವ ಪೂಜೆನ ಮಾಡ್ಕೊಂಡು ಬಂದಿದ್ದೆ ಆದರೆ ನಿಮ್ಮ ಮನೆಗೆ ಲಕ್ಷ್ಮಿ ಬಂದು ನೆಲೆಸ್ತಾಳೆ ಅನ್ನೋದು ಒಂದು ನಂಬಿಕೆ. ಇದನ್ನು ಮಾರ್ವಾಡಿಗಳು ತಪ್ಪದೆ ಮಾಡ್ತಾರಂತೆ. ಅವರು ಎಲ್ಲರ ಮನೆಯಲ್ಲೂ ಇಟ್ಟಿರ್ತಾರೆ, ಆದರೆ ಯಾರಿಗೂ ಕಾಣೋ ರೀತಿ ಅವರು ಇಡೋದಿಲ್ಲ. ಸೊ ಇದೇನೇ ಅವರ ಒಂದು ಮನಿ ಸೀಕ್ರೆಟ್ಸ್ ಅಂತ ಹೇಳ್ಬೋದು. ಒಂದು ಕುದುರೆ ಲಾಳ, ಅದು ಒರಿಜಿನಲ್ ಕುದುರೆ ಲಾಳನ ಅವರು ಕೆಲಸ ಮಾಡ್ತಾ ಇರೋ ಜಾಗದಲ್ಲಾಗಿರ್ಬೋದು, ಮನೇಲಾಗಿರ್ಬೋದು ಕಟ್ಟುತ್ತಾರೆ. ಆ್ಯಂಡ್ ಈಗ ನಾನು ಏನು ಹೇಳಿದೆ, ಕೆಂಪು ಬಟ್ಟೆಯಲ್ಲಿ ಕಟ್ಟಿಡ್ತಾರೆ ಅಲ್ವಾ, ಮೂಟೆ, ಪುಟಾಣಿ ಮೂಟೆನ ಮಾಡಿ ಗುಲಗಂಜಿನ ಹಾಕಿ ಪ್ರತಿನಿತ್ಯ ಶ್ರೇಷ್ಠವಾದ ಪೂಜೆನ ಅವರು ಮಾಡ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹಣಕ್ಕೆ ಹಣ ಕೂಡಿ ಕೂಡಿ ಕೋಟ್ಯಾಧಿಪತಿಗಳಾಗ್ತಾರೆ. ಇದನ್ನು ಅವ್ರು ಮಾತ್ರ ಮಾಡಬೇಕಂತ ಏನಿಲ್ಲ, ಶ್ರದ್ಧೆ ಭಕ್ತಿ ಅಚ್ಚುಕಟ್ಟಾಗಿ ಯಾರು ಬೇಕಾದರೂ ಈ ಪೂಜೆನ ಮಾಡ್ಬೋದು. ಸೊ ನೀವುಗಳು ಕೂಡ ಟ್ರೈ ಮಾಡಿ. ನಮಗೆ ಹಣನೇ ಉಳಿತಾ ಇಲ್ಲ, ಏನೇ ಅರ್ನಿಂಗ್ ಮಾಡಿದ್ರು ಎಲ್ಲ ಖರ್ಚಾಗ್ಬಿಡ್ತಾ ಇದೆ ಅನ್ನೋರು ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಒನ್ ಟೈಮ್ ಫಾಲೋ ಮಾಡಿ ನೋಡಿ. ಸೊ ನಿಮಗೇನೇ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ದುಡ್ಡು ಅಂತ ಅಂದ್ಬಿಟ್ಟು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಬೇಗ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.